ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಕುಸುಮ ಅಂತ. ನೀವ್ ಏನ್ ಮಾಡ್ತಾ ಇದ್ದೀರಾ? ನಾನು ಡಿಗ್ರಿ ಪರ್ಸೂ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಫೌಂಡೇಶನ್ ಕೂಡ ಮಾಡ್ತಾ ಇದ್ದೀನಿ. ಇಲ್ಲಿ ಏನಂದ್ರೆ ರೆಗ್ಯುಲರ್ ಆಗಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾನೆ ಇರ್ತಾರೆ. ಲೈಕ್ ಅಂದ್ರೆ ಬಡವ್ರಿಗೆಲ್ಲ ಹೆಲ್ಪ್ ಆಗುತ್ತೆ, ಮತ್ತೆ ಇಲ್ಲಿ ಕೆಲಸ ಮಾಡೋರ್ಗೆಲ್ಲ ಹೆಲ್ಪ್ ಆಗುತ್ತೆ. ನಮ್ಮಂತವ್ರು ಮಿಡಲ್ ಕ್ಲಾಸ್ ಅವ್ರು ಏನಂದ್ರೆ ಮಧ್ಯಾಹ್ನ ಒಂದು ಊಟಕ್ಕೂ ಯೋಚನೆ ಮಾಡ್ತೀವಿ, ಅಂತವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈಗ ನಾವೇನೇ ಒಂದ್ಸರಿ ಆಚೆ ಹೋಗಿ ಊಟ ಮಾಡ್ಬೇಕಂದ್ರೂ ತುಂಬಾ ಯೋಚನೆ ಮಾಡ್ತೀವಿ, ಅಂತವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಮತ್ತೆ ಇಲ್ಲೆಲ್ಲಾನು ಅಷ್ಟೇ ತಟ್ಟೆ ತುಂಬಾ ಹಾಕೊಡ್ತಾರೆ, ಅಷ್ಟೇ ಹೊಟ್ಟೆ ತುಂಬಾ ಕೊಡ್ತಾರೆ. ಅದೇ ಅಷ್ಟೇ ಹಾಕ್ಸ್ಕೊಳ್ಳಿ ಇಷ್ಟೇ ಹಾಕ್ಸ್ಕೊಳ್ಳಿ ಅಂತ ಏನು ಹೇಳಲ್ಲ, ಇನ್ನೊಂದ್ಸತಿ ಬಂದು ಹಾಕಿಸ್ಕೊಳ್ಳಿ ಅಂತಾನೆ ಹೇಳ್ತಾರೆ. ಇಲ್ಲಿ ಯಾವ ಬ್ರಾಂಟಿ ಇದಾರೆ, ಅವ್ರು ಎಷ್ಟೊತ್ತಾರು ಸರಿ ಬಾರಪ್ಪ ನೀನು ನಿಂಗೋಸ್ಕರ ಎತ್ತಿಕ್ಕಿರ್ತೀನಿ ಅಂತ ಯಾವಾಗ್ಲೂ ಬಾಯಿ ತುಂಬಾ ಮಾತಾಡಿಸ್ತಾರೆ. ಇಲ್ಲಿ ನೀವು ಈ ಕಡೆ ಎಲ್ಲ ಬಂದಾಗ ಈ ದೇವಸ್ಥಾನದಲ್ಲಿ ಬಂದು ಪ್ರಸಾದ ತಿನ್ಕೊಡೋಗಿ ಯಾವಾಗ್ಲೂ ಮಧ್ಯಾಹ್ನದ ಕೊಡ್ತಾನೆ ಇರ್ತಾರೆ. ತುಂಬಾ ನಮ್ಮಂತವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಇದರಿಂದ. ಇವತ್ತು ಏನ್ ಕೊಟ್ಟಿದ್ದಾರಪ್ಪ ನಿಮ್ಗೆ? ಪಲಾವ್ ಮತ್ತೆ ಮೊಸರು ಅನ್ನ. ಪಲಾವ್ ಮೊಸರು ಅನ್ನ ದಿನ ಒಂದೊಂದ್ ಕೊಡ್ತಿರ್ತಾರೆ. ಮೊನ್ನೆ ವಾಂಗಿಬಾತ್ ಕೊಟ್ಟಿದ್ರು, ಮತ್ತೆ ಅನ್ನ ಸಾಂಬಾರ್ ಮೊಸರನ್ನ ಎಲ್ಲ 4 ತರ ಕೊಡ್ತಾರೆ ಯಾವಾಗ್ಲೂನು. ತುಂಬಾ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೋದು. ಎಲ್ಲೋ ಒಂದ್ ಕಡೆ ದೇವ್ರ ಕೈ ಹಿಡಿತಾರೆ, ಅವ್ರೇನಾರೋ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅವ್ರಿಗೆ ಕೈ ಹಿಡಿಯುತ್ತೆ. ಈಗ ನಾವ್ ಇನ್ನೊಬ್ರು ಕೊಟ್ಟಾಗ ನಮ್ಮನ್ ಕೈ ಹಿಡಿಯುತ್ತೆ ಅನ್ನೋದಷ್ಟೇ ನಾವ್ ನಂಬಿರೋದು. ಈಗ ನಮ್ಗೆ ಇನ್ನೊಬ್ರು ಕೊಟ್ಟಿದ್ದಾರೆ, ನಾವ್ ಇನ್ನೊಬ್ರು ಕೊಡ್ಬೇಕು ಅಂತ ಬುದ್ಧಿ ನಮಗಿರ್ಬೇಕಷ್ಟೇ. ಇರೋರು ಇಲ್ದೇದವ್ರು ಕೊಟ್ಟಾಗ ಈಗ ನಮ್ಗೆ ಇನ್ನೊಬ್ರು ಕೊಟ್ಟಿದಾರಾ, ನಾವ್ ಇನ್ನೊಬ್ರು ಕೊಟ್ಟಾಗ್ಲೇ ಅದು ಅರ್ಥ ಸಿಗೋದು. ಈಗ ನಮ್ಗೆ ದೇವ್ರು ಕೊಟ್ಟಿದೆ ಅಂತ ನಾವ್ ಅರ್ಥ ಮಾಡ್ಕೊಂಡ್ರೆ ನಾವ್ ಇನ್ನೊಬ್ರು ಕೊಟ್ಟಾಗ ಅದಕ್ಕಷ್ಟೇ ಅವಾಗ ಅರ್ಥ ಸಿಗೋದು. ಬಹಳ ಖುಷಿ ಆಯ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಬೌದ್ಧಿಕ ಮಟ್ಟ ಇದೆಯಲ್ಲ. ನಮ್ಮಮ್ಮ ಹೇಳ್ತಾರೆ ಯಾವಾಗ್ಲೂನು, ದೇವ್ರ ಪ್ರಸಾದ ಸಿಗ್ಬೇಕಂದ್ರೆ ಯಾವ್ದಾರ ಋಣ ಇದ್ರೆ ಅಷ್ಟೇ ದೇವ್ರ ಪ್ರಸಾದ ಸಿಗೋದು ಅಂತ. ನನಗ್ ದಿನ ಸಿಗ್ತಿದೆ, ಅದ್ ನನ್ ಪುಣ್ಯ. ತುಂಬಾ ಪುಣ್ಯ ಮಾಡ್ಬಿಟ್ಟು ತುಂಬಾ ಪುಣ್ಯ ಮಾಡಿದೀನಿ. ಆಯ್ತಪ್ಪ, ಒಳ್ಳೇದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮ್ಮ ಟಾಕ್ ಸುದ್ದಿ ಚಾನೆಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರ, ಇವತ್ತು ಬೆಂಗಳೂರಿನ ಬಸವನಗುಡಿ ನೆಟ್ಕಲ್ಲಪ್ಪ ಸರ್ಕಲ್ ಹತ್ರ ಇರುವಂತ ಶ್ರೀ ಗಣೇಶ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಹಲವಾರು ವರ್ಷಗಳಿಂದ ಫ್ರೀಯಾಗಿ ಊಟವನ್ನ ಕೊಡ್ತಾ ಇದ್ದಾರಂತೆ ಪ್ರತಿದಿನ. ಬನ್ನಿ, ಅಲ್ಲಿ ಏನೇನು ಊಟ ಕೊಡ್ತಾ ಇದ್ದಾರೆ, ಯಾವ ಕಾರಣ ಕೊಡ್ತಿದ್ದಾರೆ ನೋಡೋಣ, ತಿಳಿಯೋಣ ಬನ್ನಿ. ನಮಸ್ತೆ, ತಮ್ಮ ಹೆಸರು? ರಾಹುಲ್ ಅಂತ. ತಾವು ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ದೇವಸ್ಥಾನದಲ್ಲಿ ವಾಲಂಟಿಯರ್ ಆಗಿದ್ದೀವಿ. ವಾಲಂಟಿಯರ್? ಹೌದು. ಬೇರೆ ಏನ್ ಕೆಲಸ ಮಾಡ್ತೀರಾ? ಬೇರೆ ನಾನು ಓದ್ತಾ ಇದ್ದೀನಿ. ಸ್ಟೂಡೆಂಟ್ ಆಗಿ ದೇವಸ್ಥಾನದಲ್ಲಿ ವಾಲಂಟಿಯರ್ ಕೆಲಸ ಮಾಡ್ತಾ ಇದ್ದೀರಿ. ಇದು ದೇವಸ್ಥಾನ ಯಾವುದು? ಶ್ರೀ ವರಸಿದ್ಧಿ ವಿನಾಯಕ್. ಇಲ್ಲಿ ಏನು ಡೈಲಿ ಊಟ ಕೊಡ್ತಾ ಇದಾರೆ ಅಂತ? ಹೌದಾ? ಹೌದು, ಡೈಲಿ ಊಟ ಕೊಡ್ತೀವಿ. ಫ್ರೀಯಾಗಿ ಊಟ ಕೊಡ್ತೀರಾ? ಫ್ರೀಯಾಗಿ ಊಟ. ಎಷ್ಟು ದಿವಸದಿಂದ ಕೊಡ್ತಾ ಇದಾರೆ ಸರ್? ಸುಮಾರು ವರ್ಷದಿಂದ ಕೊಡ್ತಾ. ಸುಮಾರು ವರ್ಷದಿಂದ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ? ಇದು ನೆಟ್ಕಲ್ಲಪ್ಪ ಸರ್ಕಲ್, ಬಸವನಗುಡಿ ಹತ್ರ ಇರುವಂತ ನೆಟ್ಕಲ್ಲಪ್ಪ ಸರ್ಕಲ್ ದೇವಸ್ಥಾನದಲ್ಲಿ ಕೊಡ್ತಾ ಇದ್ದಾರೆ. ಹೌದು. ಗಣೇಶ ಟೆಂಪಲ್. ಹೌದು. ಈ ಬೆಳಿಗ್ಗೆನಾಗ ಏನೇನು ಕೊಡ್ತೀರಾ? ಬೆಳಿಗ್ಗೆ ಕೇಸರಿ ಬಾತು ಕಾಳುಸ್ಲಿ ಕೊಡ್ತೀವಿ. ಕೇಸರಿ ಬಾತು ಕಾಳುಸ್ಲಿ. ಅದನ್ನ ಎಷ್ಟು ಜನ ಕೊಡ್ತೀರಾ ಡೈಲಿ? ಇಲ್ಲಿ ದೇವಸ್ಥಾನಕ್ಕೆ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಹಂಚ್ತೀವಿ ಪ್ರಸಾದ. ಮಧ್ಯಾಹ್ನ ಟೈಮು ಊಟ ಕೊಡ್ತೀರಾ? ಊಟ ಅಂದ್ರೆ ಪ್ರಸಾದ ತರಾನ ಹೊಟ್ಟೆ ತುಂಬಾ ಕೊಡ್ತೀರಾ? ಪ್ರಸಾದ ತರಾನು ಕೊಡ್ತೀವಿ, ಹೊಟ್ಟೆ ತುಂಬಾ ತರಾನು ಕೊಡ್ತೀವಿ. ಹೊಟ್ಟೆ ತುಂಬಾ ಊಟ ಕೊಡ್ತಾ ಇದ್ದೀರಾ. ಇದು ಊಟ ಏನೇನು ಕೊಡ್ತಾ ಇದ್ದೀರಾ ಸರ್? ಒಂದ್ ದಿವಸ ಬಿಸಿಬೇಳೆ ಬಾತು, ಪಲಾವು, ಮೊಸರನ್ನ, ಅನ್ನ ಸಾಂಬಾರು, ಒಬ್ಬಟ್ಟು ಎಲ್ಲ ಕೊಡ್ತೀವಿ. ಹೌದು. ಹಬ್ಬ ಇರೋ ದಿನಗಳಲ್ಲಿ ಊಟ ಒಬ್ಬಟ್ಟೆಲ್ಲ. ಬೇರೆ ದಿನ ಎಲ್ಲ ಬೇರೆ ಬೇರೆ ತರ ಒಂದೇ ತರ ಊಟ ಕೂಡ ಇಲ್ಲ. ಇಲ್ಲಿ ಯಾವ ತರದ ಜನ ಬಂದು ಊಟ ತಗೋತಾ ಇದ್ದಾರೆ? ಆಟೋ ಚಾಲಕರು, ಗಾರೆ ಕೆಲಸ ಮಾಡೋರು, ಇಲ್ಲಿ ಕೂಲಿ ಕಾರ್ಮಿಕರು ಎಲ್ಲ ತರ ಇಲ್ಲಿ ಕುತ್ಕೊಂಡವ್ರೆಲ್ಲ ಬಂದು ಊಟ ಮಾಡ್ತಾರೆ. ಕಾಲೇಜ್ ಸ್ಟೂಡೆಂಟ್ಸು, ವರ್ಕರ್ಸು, ಕ್ರಿಕೆಟ್ ಆಡೋರು ಎಲ್ಲ ಬಂದು ಊಟ ಮಾಡ್ತಾರೆ. ಅಂದ್ರೆ ಎಲ್ರು ಬಂದು ಊಟ ಮಾಡ್ತಾರೆ? ಹೌದು. ಎಷ್ಟೋ ಜನ ಬಂದ್ರು ಊಟ ಕೊಡ್ತೀರಾ? ಹೌದು. ಪ್ರತಿನಿತ್ಯ ಎಷ್ಟು ಗಂಟೆ ಊಟ ಸ್ಟಾರ್ಟ್ ಆಗುತ್ತೆ? 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಊಟ. 1 ಗಂಟೆಯಿಂದ 2 ಗಂಟೆನೂ ಆಗುತ್ತೆ, 2:30 ಆಗುತ್ತೆ. ಖಾಲಿ ಆಗುವ? ಹೌದು. ಬೇಗನೂ ಖಾಲಿ ಆಗೋಗ. ಇಲ್ಲಿ ಡೈಲಿ ಹೊಸಬ್ರೆ ಬರ್ತಾರೋ ಅಥವಾ ರೆಗ್ಯುಲರ್ ಆಗಿ ಬರುವಂತವ್ರು ಜನ ಇದ್ದಾರೆ? ಎಲ್ಲಾರು ಬರ್ತಾರೆ, ರೆಗ್ಯುಲರ್ ಬರ್ತಾರೆ, ಹೊಸೊಬ್ರು ಬರ್ತಾರೆ, ಎಲ್ಲ ರೆಗ್ಯುಲರ್ ಆಗಿ ಯಾರು ಬರ್ತಾರೋ ಅವ್ರು ಬರ್ತಾರೆ. ನೀವು ವಾಲಂಟಿಯರ್ ಕೆಲಸ ಮಾಡಿ ಏನ್ ಓದ್ತಾ ಇದ್ದೀರಾ? ನಾನು BCA ಮಾಡ್ತಾ ಇದ್ದೀನಿ. BCA ಮಾಡ್ತಾ ಇದ್ದು ನೀವು ಇಲ್ಲಿ ವಾಲಂಟಿಯರ್ ಕೆಲಸಕ್ಕೆ ಬರ್ತಾ ಇಲ್ಲ. ಯಾವ ಕಾರಣಕ್ಕೆ ನೀವು ಬರಬೇಕು, ದೇವಸ್ಥಾನದಲ್ಲಿ ಪ್ರಸಾದ ಕೊಡಕ್ ಬರ್ಬೇಕು ಅಂತ ಅನಿಸ್ತು? ನನ್ಗೆ ಇಲ್ಲಿ ಒಳ್ಳೇದಾಗ್ಲಿ, ನಮ್ಮ ಮನೇಲಿ ಇರೋರ್ಗೆ, ನನ್ಗೆ ಎಲ್ಲ. ನಿಮ್ಗೆ ಎಷ್ಟು ವರ್ಷ ಈಗ? ನನ್ಗೆ 19 ವರ್ಷ. 19 ವರ್ಷಕ್ಕೆ ನಿಮ್ಗಿಂತ ಹೆಚ್ಚಾಗಿ ನಿಮ್ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಇದೆಯಲ್ಲ, ಇದು ಬಹಳ ಒಳ್ಳೇದು. ನಿಜವಾಗ್ಲೂ ದೈವ ಶಕ್ತಿ ಅನ್ನೋದು ನಿಜವಾಗ್ಲೂ ಒಳ್ಳೇದು ಮಾಡುತ್ತೆ. BCA ಓದ್ಕೊಂಡು ಬಂದು ಇಲ್ಲಿ ಎಷ್ಟು ಹೊತ್ತು ಕೆಲಸ ಮಾಡ್ತೀರಾ ಇಲ್ಲಿ? ನಾವು ಕಾಲೇಜ್ ಇಲ್ದೇ ಇರುವಾಗ ಇಲ್ಲೇ ಇರ್ತೀವಿ ದಿನ ಎಲ್ಲ. ನಿಮ್ ತರ ಎಷ್ಟು ಜನ ಇಲ್ಲಿ ವಾಲಂಟಿಯರ್ ಕೆಲಸ ಮಾಡ್ತಾರೆ? ಒಂದು 5-6 ಜನ ಇದೀವಿ. ಅವ್ರ ಹೆಸರುಗಳು ಹೇಳ್ತೀರಾ? ಮೋಹನ್ ಅಂತ, ಆಮೇಲೆ ಸಚಿನ್ ಅಂತಿದ್ದಾರೆ, ಶಾರದಮ್ಮ ಅಂತಿದ್ದಾರೆ, ಮಂಗಲ್ ಅಂತ ಇದ್ದಾರೆ, ಆಮೇಲೆ ಗಗನ್ ಅಂತ ಒಬ್ರು ಇದ್ದಾರೆ. ಇವರೆಲ್ಲರೂ ವಾಲಂಟಿಯರ್ ಕೆಲಸ ಮಾಡ್ತಾರೆ.
ಇವ್ರು ಯಾವುದೇ ಸಂಬಳ ಗಿಂಬಳ ಏನಿಲ್ಲ, ಇಲ್ಲ. ಇಲ್ಲಿ ಬಂದು ಊಟ ಗಿಟ ಬಡಿಸೋದು ಈ ತರ. ಹಾ. ಈ ಊಟ ಯಾಕೆ ಕೊಡ್ಬೇಕು ಅಂತ ಕೊಡ್ತಾ ಇದ್ದೀರಾ ಫ್ರೀಯಾಗಿ? ಜನಕ್ಕೆ ಒಳ್ಳೇದಾಗ್ಲಿ. ಈಗ ಈಗ ₹1 ದುಡ್ಡಿಲ್ಲ ಅನ್ನೋರು ಊಟ ಮಾಡಿಲ್ಲ ಅಂತ ಬರ್ಬಾರ್ದು, ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಯಾರು ಕಷ್ಟದಲ್ಲಿ ಇರಬಾರ್ದು, ಊಟ ಇಲ್ಲದೆ ಇರಬಾರ್ದು. ಹೌದು. ಇದನ್ನ ಯಾರು ನಡೆಸ್ತಾ ಇರೋದು ಇದನ್ನ? ಇಲ್ಲಿ RO ಲಕ್ಷ್ಮೀಕಾಂತ್ ಒಬ್ರು ನಮ್ಮ ಯಜಮಾನ್ರು ಇದ್ದಾರೆ, ಅವ್ರು ನಡೆಸ್ತಾ ಅವ್ರ ಇದ್ದಾರೆ. ಹೆಸರೇನಂತ ಹೇಳಿ ಇನ್ನೊಂದ್ಸರಿ ಹೇಳಿ. RO ಲಕ್ಷ್ಮೀಕಾಂತ್ RO ಲಕ್ಷ್ಮೀಕಾಂತ್ ಅಂತ ಹೇಳಿ ಈ ದೇವಸ್ಥಾನದ ಓನರ್. ಇನ್ಚಾರ್ಜ್ಗಳು, ಹೌದು ವ್ಯವಸ್ಥಾಪಕರು, ಇದರ ಮಾರ್ಗದರ್ಶಿ. ಹೌದು. ಓಕೆ ಓಕೆ. ಈ ಅವರು ಬೇರೆ ಏನ್ ಕೆಲಸ ಮಾಡ್ತಾರೆ? ಅವ್ರು ಏನ್ ಏನ್ ಕೆಲಸ ಇಲ್ಲ. ಈಗ ಇದನ್ನ ಊಟ ಕೊಡ್ತಾ ಇದಿಲ್ಲ, ದೇವಸ್ಥಾನದ ಕಡೆ ಕೊಡ್ತಾ ಇರೋದು ಅಂದ್ರೆ ಈ ದೇವಸ್ಥಾನದಿಂದ ಬರುವಂತ ಆದಾಯದಿಂದ ಕೊಡೋದಾ ಅಥವಾ ಮಾಲೀಕರು ಇದಾರಲ್ಲ ಈ ದೇವಸ್ಥಾನದ ಈ ನೋಡ್ಕೊತಾರಲ್ಲ ಅವ್ರು ಕೊಡ್ತ ಕಡೆ ಅವ್ರ ಕಡೆಯಿಂದ ಕೊಡ್ತಾ ಇದೀವಿ ಇದು ಊಟ ಡೈಲಿ ಡೈಲಿ. ಇದಕ್ಕೆ ಬೇರೆ ಕಡೆಯಿಂದ ಯಾರು ಏನು ದಾನ ಧರ್ಮ ಸಹಾಯ ಕ್ಯಾಟ್ರಿಂಗ್ ಇಂದ ಬರುತ್ತೆ ಊಟ. ಅಲ್ಲಲ್ಲ, ಇದಕ್ಕೆ ಊಟಕ್ಕೆ ಹೊರಗಡೆಯಿಂದ ಯಾರು ಏನು ಸಹಾಯ ಇಲ್ಲ. ಆತರ ಸಹಾಯ ಮಾಡಿದ್ರೆ ಯಾರಾದ್ರೂ ತಗೋತಾರ ಇಲ್ಲಿ? ತಗೊಂಡ್ ಈಗ ಊಟ ನೀವು ಮಾಡ್ತಾರೆ ಅಂದ್ರಲ್ಲ, ಎಲ್ಲಿಂದ ಊಟ ತಯಾರಾಗಿ ಬರುತ್ತೆ? ಗಿರಿನಗರಿಂದ. ಈಗ ಪ್ರಸಾದ ಕೊಡ್ತಾ ಇದ್ರಲ್ಲ ಸರ್, ಹೌದು. ಊಟ ಎಲ್ಲಿ ತಯಾರಾಗಿ ಬರುತ್ತೆ? ಗಿರಿನಗರದಲ್ಲಿ ಕ್ಯಾಂಟೀನ್ ಇದೆ, ಅಲ್ಲಿಂದ ಬರುತ್ತೆ. ಅಲ್ಲಿಂದ ಡೈಲಿ ತಯಾರಾಗಿ ಹೌದು. ಬರುತ್ತೆ. ಸರ್, ಇಲ್ಲಿ ಡೈಲಿ ಎಷ್ಟು ಜನಕ್ಕೆ ಊಟ ಕೊಡ್ತಾ ಇದೀರಾ? 300-400 ಜನಕ್ಕೆ ಊಟ ಕೊಡ್ತೀವಿ. ಪ್ರತಿನಿತ್ಯ? ಹೌದು. ಅವ್ರಿಗೆ ಎಲ್ಲರಿಗೂ ಊಟ ಸಿಗುತ್ತೆ? ಹಾ. ಡೈಲಿ ಒಂದೇ ತರ ಊಟ ಇರುತ್ತಾ ಅಥವಾ 2 ತರ 3 ತರ ಕೊಡ್ತೀರಾ? ವೆರೈಟಿ ಟೈಪ್ ಊಟ ಇರುತ್ತೆ. ಇವತ್ತು ಏನ್ ಕೊಟ್ಟಿದ್ದೀರಿ? ಇವತ್ತು ಪಲಾವ್ ಮತ್ತೆ ಮೊಸರನ್ನ. ಡೈಲಿ 2 ಇರುತ್ತಾ ಅಥವಾ ಒಂದೊಂದು ಇರುತ್ತಾ? ಎರಡೆರಡೇ ಇರುತ್ತೆ. 2 ಇರುತ್ತೆ. ಅನ್ನ ಸಾಂಬಾರು ಇರುತ್ತೆ. ಅವ ಹಬ್ಬ ಹರಿದಿನಗಳಲ್ಲಿ ಏನೇನು ಕೊಡ್ತೀರಾ? ಹಬ್ಬ ದಿನಗಳಲ್ಲಿ ಒಬ್ಬಟ್ಟು ಕೊಡ್ತೀವಿ. ಒಬ್ಬಟ್ಟು ಕೊಡ್ತೀರಾ? ಹಾ. ಇಲ್ಲಿ ದೇವಸ್ಥಾನದಲ್ಲಿ ಯಾವ್ದು ಮುಖ್ಯವಾದ ದೇವರು ಇರೋದು? ಇಲ್ಲಿ ವಿನಾಯಕ ಗಣಪತಿ ದೇವಸ್ಥಾನ, ವಿನಾಯಕ. ಇಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಪೂಜೆ ಇರುತ್ತೆ? ಬೆಳಿಗ್ಗೆ 5 ಗಂಟೆಯಿಂದ 11 ಗಂಟೆ ಗಂಟ ಇರುತ್ತೆ. ಹಾ. ಆಮೇಲೆ ಸಂಜೆ 6ರಿಂದ 8 ಗಂಟೆ ಗಂಟ ಪೂಜೆ ಇರುತ್ತೆ. ಹೌದು. ಬೆಳಿಗ್ಗೆ ಟೈಮ್ ಪ್ರಸಾದನ ಕೂಡ ಕೊಡ್ತೀರಾ ಡೈಲಿ? ಡೈಲಿ ಕೊಡ್ತೀವಿ. ಸರ್, ಈಗ ಪ್ರತಿನಿತ್ಯ ಇಲ್ಲಿ ಪ್ರಸಾದ ಕೊಡ್ತಾ ಇದಾರೆ ಅಂತ ಹೇಳಿದ್ರಲ್ವಾ? ಹೌದು. ಈ ಪ್ರಸಾದ ಕೊಡ್ತಾರಲ್ಲ, ಇದು ಯಾವ್ದ್ರ ಕಡೆಯಿಂದ ಆಗ್ತಾ ಇರೋದು ಪ್ರಸಾದ? ಈಗ ದೇವ್ರಿಗೆ ಕಾಣಿಕೆ ಹಾಕ್ತಾರೆ, ಪೂಜೆ ಮಾಡಿಸ್ತಾರೆ, ಆಮೇಲೆ ಮಂಗಳಾರತಿ ತಟ್ಟೆಗೆಲ್ಲ ಕಾಸು ಹಾಕ್ತಾರೆ. ಆ ಬರೋ ಇನ್ಕಮ್ ಎಲ್ಲ ಎತ್ತಿ ನಾವು ಊಟಕ್ಕೆ ಹಾಕ್ತಿವಿ. ಓ, ಅಂದ್ರೆ ಪೂಜೆಗೆ ಬಂದಂತ ಹಣವೆಲ್ಲ ಮತ್ತೆ ಊಟದ ಜನಕ್ಕೆ ವಾಪಸ್ ಕೊಡ್ತಾ ಇದ್ದೀರಾ? ಇದು ನಿಮ್ಮ ಸರ್ ಹೆಸರೇನಂತ ಹೇಳಿದ್ರಿ? RO ಲಕ್ಷ್ಮೀಕಾಂತ್ ಅವರ ಲಕ್ಷ್ಮೀಕಾಂತ್ ಸರ್ ಉದ್ದೇಶ. ಅಂದ್ರೆ ಜನಗಳಿಗೆ ವಾಪಸ್ ಕೊಡ್ಬೇಕು ಅನ್ನೋ ಉದ್ದೇಶ. ಯಾವಾಗಾರು ಕಡಿಮೆ ಬಿದ್ದಾಗ ನಮ್ಮ ಮಾಲೀಕರು RO ಲಕ್ಷ್ಮೀಕಾಂತ್ ಅವರೇ ಕೈಯಿಂದ ಹಾಕ್ಬಿಟ್ಟು ಯಾವತ್ತು ಊಟ ಅಂತೂ ನಿಲ್ಲಲ್ಲ. ಇಲ್ಲ. ಅದಲ್ದೇನೆ ಇಲ್ಲಿ ಏನಾರು ಬೇರೆ ಏನಾರು ಕಾರ್ಯಕ್ರಮ ಬಂದು ಯಾರು ಇವಾಗ ಮಕ್ಳು ಬರ್ಡೇ ಇಲ್ಲ, ಅವ್ರದ್ದು ಆನಿವರ್ಸರಿ, ಅವ್ರ ಬರ್ಡೇ ಇಲ್ಲ, ಅವ್ರ ತಂದೆ ಕಾರ್ಯ ಏನಾದ್ರೂ ಇದ್ರು ಅವರು ಬಂದು ಊಟ ಹಾಕ್ಸ್ಬಿಟ್ಟು ಹೋಗ್ತಾರೆ. ಆತರನು ಏನಾರು ಬರ್ತಡೆ ಆತರ ಇದ್ದಾಗ ಬಂದು ಊಟ ಹಾಕ್ಸ್ತಾರೆ. ಆತರ ಬಂದು ಊಟ ಹಾಕ್ಸೋರಿಗೆ ಇಲ್ಲೇ ಅವರೇ ಬಂದು ಊಟ ಬಡ್ಸಕ್ಕೆ ಊಟ ಬಡಿಸ್ಬೋದು. ಅವ್ರಿಗೂ ಅವಕಾಶ. ಅವ್ರು ಬಂದು ದುಡ್ಡು ಕೊಟ್ರೆ ಸಾಕು. ಜನಕ್ಕೆ ಊಟ ಅಂತ ಕೊಟ್ರೆ ಪ್ರತಿನಿತ್ಯ ಊಟ ನಡೆಸ್ತದೆ. ಒಳ್ಳೆ ಕೆಲಸ ಮಾಡ್ತಿದ್ರೆ. ಥ್ಯಾಂಕ್ ಯು. ನಿನ್ನ ಹೆಸರು? ಕುಶಾಲ್. ಯಾವ ಏರಿಯಾ ನೀನು? ನಾಗಸಂದ್ರ. ಇಲ್ಲಿ ಏನಕ್ಕೆ ಬಂದಿದ್ದೀರಾ? ಆಟ ಆಡಕ್ಕೆ. ಊಟ ಮಾಡ್ತಾ ಇದ್ದೀರಾ? ಊಟ ಫ್ರೀ ಕೊಡ್ತಾರಾ? ಎಷ್ಟ್ ದಿವಸದಿಂದ ಊಟ ಮಾಡ್ತಾ ಇದ್ದೀರಾ? ದಿನಾಲು ಊಟ ಚೆನ್ನಾಗಿರುತ್ತಾ? ಏನ್ ಕೊಟ್ಟಿದ್ದಾರೆ ಇವತ್ತು? ಇವತ್ತು ಪಲಾವ್ ಮತ್ತೆ ಮೊಸರನ್ನ. ಮೊಸರನ್ನ ಚೆನ್ನಾಗಿದ್ಯಾ? ಫ್ರೀಯಾಗಿ ಕೊಡ್ತಿದ್ದಾರೆ. ಏನಪ್ಪ ನಿಮ್ಮ ಹೆಸರು? ರೇವತಿ ಅಂತ ಸರ್. ನೀವು ಏನ್ ಮಾಡ್ತಾ ಇದ್ದೀರಾ? ನಾನು ಸೆಕೆಂಡ್ ಇಯರ್ B.Com ಓದ್ತಾ ಇದ್ದೀನಿ, ಜೊತೆಗೆ CA ಫೌಂಡೇಶನ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕನಕಪುರದಿಂದ ಬರ್ತೀವಿ ಸರ್. ಓ, ಕನಕಪುರದಿಂದ ಇಲ್ಲಿ ಗಂಟೆ ಬರ್ತೀರಾ? ನೆಟ್ಕಲಪ್ಪ ಸರ್ಕಾರವರೆಗೂ? ಸರ್, ನಾವು ಬೆಳಗ್ಗೆನೆ ಬರ್ತೀವಿ. ಎಷ್ಟು ಗಂಟೆ ಬಿಡ್ತೀರಾ ಮನೆ? ಬೆಳಗ್ಗೆ 7:45 ಮನೆ ಬಿಟ್ಟರೆ ನೈಟ್ 8:30 9 ಗಂಟೆ ಆಗುತ್ತೆ. ಓ, ಈ ಮಧ್ಯದಲ್ಲಿ ಊಟ ತಿಂಡಿ ಎಲ್ಲ? ಮಧ್ಯದಲ್ಲಿ ಊಟ ತಿಂಡಿ ನಮ್ಮ ಕಾಲೇಜಲ್ಲಿ ಕೊಟ್ಟರೆ ಕೊಡ್ತಾರೆ, ಇಲ್ಲಾಂದ್ರಿಲ್ಲ. ಅಲ್ಲಿಲ್ಲ ಅಂದ್ರೆ ನಾವು ಇಲ್ಲಿಗೆ ಹುಡ್ಕೊಂಡು ಬರ್ತೀವಿ. ಯಾಕಂದ್ರೆ ಇಲ್ಲಿ ಪ್ರತಿದಿನ ಕೊಡ್ತಾರೆ. ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಇಲ್ಲಿ ಯಾವಾಗಲೂ ಊಟ ಕೊಡ್ತಾರೆ. ನಾವಂತೂ ನಮ್ದು ಕಾಲೇಜ್ ಇರೋದು ಮಾರ್ಕೆಟಲ್ಲಿ, SLN ಕಾಲೇಜು. ಅಲ್ಲಿ ಒಂದೊಂದು ದಿವಸ ಕೊಟ್ಟರೆ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ದೀವಿ. ಏನೇ ಬಂದ್ರು ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡ್ತೀರಾ? ಹೌದು. ಎಲ್ಲರಿಗೂ ಇಲ್ಲಿ ಆಟೋ ಅವ್ರಿಗಾಗ್ಲಿ ಅಥವಾ ಸುತ್ತಮುತ್ತ ಹುಡುಗರಿಗಾಗ್ಲಿ, ಬರೋರ್ಗಾಗ್ಲಿ ಅಥವಾ ಬಡವ್ರಿಗಾಗ್ಲಿ ಎಲ್ಲರಿಗೂ ಕೊಡ್ತಾರೆ. ಯಾವುದೇ ರಿಸ್ಟ್ರಿಕ್ಷನ್ ಮಾಡಲ್ಲ. ಅಷ್ಟೇ ಹಾಕ್ಸ್ಕೊಳ್ಳಿ ಇಷ್ಟೇ ಹಾಕ್ಸ್ಕೊಳ್ಳಿ ಅಂತ ಏನು ಮಾತಾಡಲ್ಲ. ಹೊಟ್ಟೆ ತುಂಬಾ ಕೊಡ್ತಾರೆ. ಯಾರೇ ಬಂದ್ರು ಚೆನ್ನಾಗಿ ಭಾವಿಸ್ತಾರೆ. ಏನೇ ಆಗ್ಲಿ ಖುಷಿ ಆಗುತ್ತೆ. ಎಲ್ಲ ಬರೋದಿಲ್ಲ ಅಂದ್ರೆ ನಾವು ನೈಟ್ ಹೋಗೋಷ್ಟೊತ್ತಿಗೆ ನಾವು ಸುಸ್ತಾಗ್ಬಿಡುತ್ತೆ. ನಾವು ಕನಕಪುರದಿಂದ ಬರೋದಲ್ಲ, ಅದಕ್ಕೋಸ್ಕರ ಇಲ್ಲಿ ಕೊಡ್ತಾರೆ. ಅದರಿಂದ ತುಂಬಾ ಉಪಯೋಗ ಆಗುತ್ತೆ ನಮ್ಮ ಸ್ಟೂಡೆಂಟ್ಸ್ಗಾಗ್ಲಿ ಅಥವಾ ಆ ಕಡೆ ಇರೋರ್ಗಾಗ್ಲಿ, ದೇವಸ್ಥಾನದವ್ರಿಗಾಗ್ಲಿ ಅಥವಾ ಇಲ್ಲಿ ಬಂದು ಊಟ ಮಾಡೋಕ್ಕೋಸ್ಕರನೇ ಅಂತ ಬರೋರ್ಗಾಗ್ಲಿ ಅಥವಾ ಯಾರಿಗೆ ಊಟ ಖರ್ಚು ಅಂದ್ರೆ ಹೋಟ್ಲಲ್ಲಿ ಹೋಗಿ ತಿನ್ನಕ್ಕಾಗಲ್ಲ. ಒಂದು ಊಟ ಎಷ್ಟಾಗ್ಬೋದು? ಈಗ ಒಂದು ಊಟ ಇವಾಗ ಮಿನಿಮಮ್ ಅಂದ್ರೆ 50ರಿಂದ 60 ಸರ್. ಒಂದು ಮೀಲ್ ತಗೋಬೇಕಂದ್ರೆ ಮಿನಿಮಮ್ 50 ರೂಪಾಯಿ 60 ಬೇಕೇ ಬೇಕು. ಅಷ್ಟು ಸೇವ್ ಆಗುತ್ತೆ ಅವ್ರಿಗೆ. ಅವ್ರ ಆಟೋ ಓಡಿಸೋರ್ಗಾಗ್ಲಿ ಅಥವಾ ಕೂಲಿ ಮಾಡೋರ್ಗಾಗ್ಲಿ ಯಾರಿಗೆ ಆದ್ರೂ ಈಗ ನಿನಗೆ ಆದ್ರೂ ಕೂಡ ಡೈಲಿ ಒಂದು 50-60 ರೂಪಾಯಿ ಉಳಿತಾ ಇದೆ. ಯೂಸ್ ಆಗ್ತಾ ಇದೆ. ಯಾಕಂದ್ರೆ ನಾವು ಊಟ ಕೊಟ್ಟಿಲ್ಲ ಅಂದ್ರೆ ನಾವು
ಹೋಟ್ಲಿಗೆ ಹೋಗಿ ತಿಂತಾ ಇದ್ವಿ 50ರಿಂದ 60 ರೂಪಾಯಿ ಒಂದು ಮೀಲ್ ಆಗುತ್ತೆ. ಇಲ್ಲಿ ಬರೋದ್ರಿಂದ ನಮ್ಗೆ ಅದು ಸೇವ್ ಆಗುತ್ತೆ ಕೂಡ. ಮತ್ತೆ ಇಲ್ಲಿ ಟೈಮ್ ಕರೆಕ್ಟಾಗಿ ಊಟ ಕೊಡ್ತಾರೆ. ನಮ್ಗೆ 2 ಗಂಟೆ ಕ್ಲಾಸ್ ಇರೋದು, ನಾವು ಒಂದು ಕಾಲು 1:15ಗೆಲ್ಲ ಬಂದು ತಿನ್ಕೊಂಡು ಕರೆಕ್ಟಾಗಿ ಕ್ಲಾಸ್ ಕೊಡ್ತೀವಿ. ವೆರಿ ಗುಡ್ ಅಪ್ಪ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.